ನಿಯೋಜಯಸಿ ಅಂತ ಒಂದು ಪ್ರಯೋಗ. ಭಗವದ್ಗೀತೆಯ 3ನೇ ಅಧ್ಯಾಯದ 1ನೇ ಶ್ಲೋಕ ಅದು. ತತ್ಕಿಂ ಕರ್ಮಣಿ ಘೋರೇ ಮಾಂ ನಿಯೋಜಯಸಿ ಕೇಶವ. ಭಗವಂತನೇ ನನ್ನನ್ನ ಈ ಭಯಂಕರವಾದ ಕೆಲಸದಲ್ಲಿ ಹೇಗೆ ತೊಡಗಿಸ್ತೀಯ ಅಂತ. ಹಾಗಾದ್ರೆ ಅದರ ಪ್ರಯೋಗನ ಯಾವ ಧಾತು ಇತ್ಯಾದಿಗಳನ್ನು ಸ್ವಲ್ಪ ನಾವು ಆಲೋಚನೆ ಮಾಡಬೇಕು. ಅದು ಕೃಷ್ಣ ಅರ್ಜುನಂ ಘೋರೇ ಕರ್ಮಣಿ ನಿಯೋಜಯತಿ. ಇಲ್ಲಿ ನಿಯೋಜಯತಿ ಅಂತ ಬಂದಿರುವುದೇನಿದೆ, ಇದು ಯುಜ ಸಮಾಧೌ ಯುಜುರಿ ಯೋಗೆ ಮತ್ತು ಯುಜ ಸಂಯಮನೆ ಅನ್ನುವಂಥ 3 ಧಾತುಗಳಿಂದಲೂ ಈ ನಿಯೋಜಯತಿ ಅನ್ನುವ ರೂಪವನ್ನ, ನಿಯೋಜಯಸಿ ಅನ್ನುವ ರೂಪವನ್ನು ಹೊಂದಿಸಬಹುದಾಗಿದೆ. ಮೊದಲನೇದಾಗಿ ನಿಜಂತ ಪ್ರಯೋಗ ಅಂತ ಭಾವಿಸಿದನೆ, ಅಣಿಜಂತ ಪ್ರಯೋಗ ಅಂತನೇ ಭಾವಿಸಿ ಯುಜ ಸಂಯಮನೆ ಅನ್ನೋ ಧಾತುವಿನಿಂದ ಅದನ್ನ ನಾವು ಹೊಂದಿಸಬಹುದಾಗಿದೆ. ಯುಜ ಸಂಯಮನೆ ಅನ್ನೋ ಧಾತು ಚುರಾದಿ ಗಣದಲ್ಲಿ ಬರುವಂತಹ ಧಾತು, ನಿಜಂತ ಅಲ್ಲ. ಬೃಹದ್ಧಾತು ಕುಸುಮಾಕರದಲ್ಲಿ 1806ನೇ ಸಂಖ್ಯೆ ಅದರದು. ಅದನ್ನು ಅಲ್ಲೇ ಸಕರ್ಮಕ ಸೇಟ್ ಧಾತು ಉಭಯಪದಿ ಅಂತ ಹೀಗೆ ಪ್ರಯೋಗ ಮಾಡಿದ್ದಾರೆ. ಅದರದ್ದು ಅಣಿಜಂತ ಲಟ್ಲಕಾರವೇ ಯೋಜಯತಿ ಅಂತ ಆಗ್ತದೆ. ಅದಕ್ಕೆ ಹಾಗಾಗಿ ಕೃಷ್ಣ ಅರ್ಜುನನನ್ನ ಘೋರವಾದ ಕರ್ಮದಲ್ಲಿ ತೊಡಗಿಸುತ್ತಾನೆ ಅಂತ ಹೀಗೆ ಅದರದ್ದು ಪ್ರಯೋಗ ಆಗ್ತದೆ. ಇದು ಅಣಿಜಂತದಲ್ಲೇ ಹೀಗಾಗುವ ಸಾಧ್ಯತೆ ಇದೆ. ತೊಡಗಿಸುತ್ತಾನೆ ಅಂತ ಬಂದ ಮಾತ್ರಕ್ಕೆ ಇದನ್ನು ನಿಜಂತ ಅಂತ ತಿಳಿಬಾರದು. ಅದರ ಅರ್ಥ ಹಾಗಿರ್ತದೆ. ಅದು ತೊಡಗಿಸುತ್ತಾನೆ ಅಂತ ನಮ್ಮ ಕನ್ನಡದಲ್ಲಿ ಕೇಳಿಸಿದ್ರು ಕೂಡ ಆ ಕರ್ಮದಲ್ಲಿ ಪ್ರವರ್ತನನ್ನಾಗಿ ಮಾಡುತ್ತಾನೆ ಅಂತ ಅರ್ಥ. ಆದ್ರಿಂದ ಇದು ಅಣಿಜಂತನೆ. ಕನ್ನಡದಲ್ಲಿ ಇಸುತ್ತಾನೆ ಅಂತ ಬಂದಲ್ಲೆಲ್ಲ ಅದು ನಿಜಂತ ಅಂತ ನಾವು ತಿಳ್ಕೊಳ್ಬಾರ್ದು. ಯಾಕೆಂದ್ರೆ ಅವನು ಪುಸ್ತಕಗಳನ್ನು ಜೋಡಿಸುತ್ತಾನೆ ಅಂತ ಹೇಳ್ತೇವೆ. ಇಲ್ಲಿ ಜೋಡಿಸುತ್ತಾನೆ ಅಂತ ಬಂದರೂ ಕೂಡ ಇದು ನಿಜಂತ ಅಲ್ಲ, ಇದು ಅಣಿಜಂತವೇ. ಯಾಕೆಂದ್ರೆ ಅವನು ಪುಸ್ತಕಗಳನ್ನು ಜೋಡಿಸುತ್ತಾನೆ ಅನ್ನೋದು ಒಂದು ವೇಳೆ ನಿಜಂತ ಆದ್ರೆ ಇದರ ಅಣಿಜಂತ ಪ್ರಯೋಗ ಪುಸ್ತಕಗಳು ಜೋಡುತ್ತವೆ ಅಂತ ಹೇಳಬೇಕಾಗ್ತದೆ. ಹಾಗೆ ಹೇಳುವುದು ಕನ್ನಡಕ್ಕೂ ವಿರುದ್ಧ, ಸಂಸ್ಕೃತಕ್ಕೂ ವಿರುದ್ಧ. ಆದ್ರಿಂದ ಅವನು ಪುಸ್ತಕಗಳನ್ನು ಜೋಡಿಸುತ್ತಾನೆ, ಸಹ ಪುಸ್ತಕಾನಿ ಯೋಜಯತಿ ಅಂತ ಅದರ ಪ್ರಯೋಗ ಅದು. ಆದ್ರಿಂದ ಅದು ಅಣಿಜಂತ ಪ್ರಯೋಗವೇ ಕನ್ನಡದಲ್ಲಿಯೂ ಮತ್ತು ಸಂಸ್ಕೃತದಲ್ಲಿಯೂ. ಕೃಷ್ಣ ಅರ್ಜುನಂ ಘೋರೇ ಕರ್ಮಣಿ ನಿಯೋಜಯತಿ ಅನ್ನುವುದನ್ನ ನಿಜಂತವಾಗಿಯೂ ಕೂಡ ಹೊಂದಿಸಬಹುದು. ಯುಜ ಸಮಾಧವು ಅಂತ ಒಂದು ಧಾತು ಇದೆ, ಅದು ದಿವಾದಿಗಣದ್ದು. ಬೃಹದ್ಧಾತು ಕುಸುಮಾಕರದಲ್ಲಿ 1177ನೇ ಸೂತ್ರ ಧಾತು ಸಂಖ್ಯೆ ಅದರದು. ಅದು ಅಕರ್ಮಕ ಧಾತು. ಅದರದು ಕರ್ತರಿ ಪ್ರಯೋಗ ಅಣಿಜಂತದಲ್ಲಿ ಯುಜ್ಯತೆ ಅಂತ ಆಗ್ತದೆ. ಆ ಯುಜ್ಯತೆ ಅಂತ ಆಗುವುದ್ರದ್ದು ನಿಜಂತ ಯೋಜಯತಿ ಅಂತ ಆಗ್ತದೆ. ಅಲ್ಲಿ ಅರ್ಜುನ ಘೋರೇ ಕರ್ಮಣಿ ಯುಜ್ಯತೆ ಅಂದ್ರೆ ಸ್ವಯಂ ಅರ್ಜುನನು ಘೋರವಾದ ಕರ್ಮದಲ್ಲಿ ತೊಡಗುತ್ತಾನೆ ಅಂತ ಅರ್ಥ ಆಗ್ತದೆ. ಆವಾಗ ಆ ಧಾತುವಿಗೆ ಅರ್ಜುನ ಘೋರೇ ಕರ್ಮಣಿ ನಿಯುಜ್ಯತೆ, ಅರ್ಜುನನು ಘೋರವಾದ ಕರ್ಮದಲ್ಲಿ ತೊಡಗುತ್ತಾನೆ. ಕೃಷ್ಣ ಅರ್ಜುನಂ ಘೋರೇ ಕರ್ಮಣಿ ನಿಯೋಜಯತಿ. ಹೀಗೆ ಯುಜ ಸಮಾಧವನ್ನು ಧಾತುವಿನ ನಿಜಂತ ಅಂತನೂ ಈ ಗೀತಾ ಪ್ರಯೋಗವನ್ನು ಭಾವಿಸಬಹುದು. ಇದಲ್ಲದೆ ಯುಜುರಿ ಯೋಗಿ ಅಂತ ಒಂದು ಧಾತು ಏನಿದೆ, ಅದು ವೃದ್ಧಾದಿಗಣದ್ದು. ಬೃಹದ್ಧಾತು ಕುಸುಮಾಕರದಲ್ಲಿ 1444ನೇ ಧಾತು ಅದು. ಅದನ್ನು ಅಕರ್ಮಕ ಧಾತು, ಅನಿಟ್ ಧಾತು, ಉಭಯ ಪದಿ ಧಾತು ಅಂತ ಪರಿಗಣಿಸಿದ್ದಾರೆ. ಆ ಧಾತುವನ್ನು ನಾವು ಪರಿಗಣಿಸಿದಾಗ ಅದರ ಲಟ್ಲಕಾರ ಅಣಿಜಂತದಲ್ಲಿ ಕರ್ತರಿ ಪ್ರಯೋಗದಲ್ಲಿ ಯುನಕ್ತಿ ಅಂತ ಆಗ್ತದೆ. ಅದನ್ನು ಕೂಡ ನಾವಿಲ್ಲಿ ಅದರ ನಿಜಂತ ಪ್ರಯೋಗವನ್ನು ಕೂಡ ನಾವಿಲ್ಲಿ ಭಾವಿಸಬಹುದು. ಅದರ ನಿಜಂತದಲ್ಲೂ ಯೋಜಯತಿ ಅಂತ ಆಗ್ತದೆ. ಅದನ್ನ ಕೃಷ್ಣ ಅರ್ಜುನಂ ಘೋರೇ ಕರ್ಮಣಿ ನಿಯೋಜಯತಿ. ಇದನ್ನ ನಾವು ಅಣಿಜಂತ ಅಂತ ಭಾವಿಸಿದಾಗ ಅರ್ಜುನ ಘೋರೇ ಕರ್ಮಣಿ ನೀ ಯುನಕ್ತಿ ಅಂತ ಹೀಗೆ ಪ್ರಯೋಗ ಮಾಡಬೇಕಾಗ್ತದೆ. ಅರ್ಜುನನು ಘೋರವಾದ ಕರ್ಮದಲ್ಲಿ ತೊಡಗುತ್ತಾನೆ, ಯಾಕಂದ್ರೆ ಇದನ್ನ ಅವರು ಅಕರ್ಮಕ ಅಂತ ಪರಿಗಣನೆ ಮಾಡಿದ್ದಾರೆ. ಆದ್ರಿಂದ ಅರ್ಜುನನು ಘೋರವಾದ ಕರ್ಮಣದಲ್ಲಿ ನೀ ಯುನಕ್ತಿ, ತಾನು ತೊಡಗುತ್ತಾನೆ. ಕೃಷ್ಣ ಅವನನ್ನು ತೊಡಗಿಸುತ್ತಾನೆ ಅನ್ನೋ ಅರ್ಥದಲ್ಲಿ ಅದು ನಿಜಂತ ಆಗ್ತದೆ. ಹೀಗೆ ನಿಯೋಜಯತಿ ಅನ್ನುವುದನ್ನ ಚುರಾದಿಗಣಕ್ಕನುಸಾರವಾಗಿ ಅಣಿಜಂತ ಅಂತಲೇ ತಿಳ್ಕೋಬಹುದು, ಅಥವಾ ದಿವಾದಿಗಣ ರುಧಾದಿಗಣ ಧಾತುಗಳಿಗೆ ಅನುಸಾರವಾಗಿ ಅದನ್ನ ನಿಜಂತ ಪ್ರಯೋಗ ಅಂತ ಕೂಡ ಭಾವಿಸಿ ಹೊಂದಿಸಬಹುದಾಗಿದೆ.